ಬಂಗಾಳದಲ್ಲಿ ಚುನಾವಣೆಗಳಿವೆ ಮತ್ತು ಎಲ್ಲ ಪಕ್ಷಗಳ ಗಮನ ಈ ಬಾರಿ ಮತ್ತೊಮ್ಮೆ ಮಹಿಳಾ ಮತದಾರರ ಮೇಲಿದೆ. ನಾವು ಸದ್ಯ ಉತ್ತರ ಬಂಗಾಳದಲ್ಲಿದ್ದೇವೆ. ಉತ್ತರ ಬಂಗಾಳವನ್ನು ಬಿಜೆಪಿಯ ಭದ್ರಕೋಟೆ ಎಂದೂ ಪರಿಗಣಿಸಲಾಗುತ್ತದೆ ಮತ್ತು ಇದಕ್ಕಾಗಿಯೇ ಮಮತಾ ಬ್ಯಾನರ್ಜಿ ಇಲ್ಲಿಂದ ತಮ್ಮ ಚುನಾವಣಾ ಪ್ರಚಾರವನ್ನು ಆರಂಭಿಸಲಿದ್ದಾರೆ ಮತ್ತು ಈ ಬಾರಿ ಮಹಿಳಾ ಮತದಾರರು ಅತಿ ಹೆಚ್ಚು ಗಮನದಲ್ಲಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಈಗಾಗಲೇ ತನ್ನ ಪ್ರಣಾಳಿಕೆಯಲ್ಲಿ ಲಕೀರ್ ಭಂಡಾರ್ ಯೋಜನೆಯಲ್ಲಿ ಈಗ ಮಹಿಳೆಯರಿಗೆ ನೀಡುವ ಹಣವನ್ನು ಹೆಚ್ಚಿಸಲಾಗುವುದು ಎಂದು ಹೇಳಿದೆ. ನಾವು ಇಲ್ಲಿ ಉದ್ಲಾಬಾರಿ ಟೀ ಗಾರ್ಡನ್ನಲ್ಲಿದ್ದೇವೆ. ಇದು ಸಿಲಿಗುರಿಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮೊಂದಿಗೆ ಅನೇಕ ಮಹಿಳೆಯರಿದ್ದಾರೆ. ಹೇಳಿ, ನಿಮಗೆ ಈ ಹಣ ಸಿಗುತ್ತದೆಯೇ ಅಥವಾ ಇಲ್ಲವೇ? ಸಿಗುತ್ತದೆ. ಯಾವಾಗಿನಿಂದ ಸಿಗುತ್ತಿದೆ? ಈಗ ಯಾವಾಗಿನಿಂದ ಸಿಗುತ್ತಾ ಇದೆ ಎಂದು ಹೇಳಲು ಸಾಧ್ಯವಿಲ್ಲ. ಬಹುಶಃ 3-4 ವರ್ಷಗಳ ಹಿಂದಿನಿಂದ ಇರಬಹುದು. ಹಾಗಾದರೆ ಆ ಹಣದಿಂದ ಏನಾದರೂ ಪ್ರಯೋಜನ ಆಗುತ್ತದೆಯೇ ಅಥವಾ ಇಲ್ಲವೇ? ಸ್ವಲ್ಪ ಆಗುತ್ತದೆ. ಹೌದಾ, ಪ್ರಯೋಜನ ಆಗುತ್ತದೆ. ಹಾಗಾದರೆ ಈಗ ಹಣವನ್ನು ಕೂಡ ಹೆಚ್ಚಿಸಲಾಗುತ್ತಿದೆ. ಈಗಂತೂ 1500 ಆಗಿದೆ, 1700 ಆಗಿದೆ. ST ಅವರಿಗೆ 1700 ಮತ್ತು ST ಇಲ್ಲದವರಿಗೆ 1500 ಸಿಗುತ್ತಿದೆ. ಹಾಗಾದರೆ ಇದರಿಂದ ಏನಾಗಿದೆ? ಲಾಭ ಇದೆಯಾ ಅಥವಾ? ಲಾಭ ಅಂತೂ ಸ್ವಲ್ಪ ಆಯಿತು. ಮತ್ತೆ ನಿಮಗೆಲ್ಲರಿಗೂ ಏನು ಬೇಕು? ಮತ್ತೇನು ಬೇಕು? ಹೊರಗಡೆ ಮಹಿಳೆಯರಿಗೆ 3,500 ಸಿಗುತ್ತಿದೆ. ನಮಗಾದರೂ ಇಲ್ಲಿ ಕೇವಲ 1700 ಮಾತ್ರ. ಆದರೆ ಆ 3,500 3,000 ಒಂದು ಸಾರಿ ಮಾತ್ರ ಸಿಗುತ್ತದೆ. ಬಿಹಾರದಲ್ಲಂತೂ 10,000 ಒಂದು ಸಾರಿ ಸಿಕ್ತು. ಹೌದು ಸಿಗುತ್ತಿದೆ. ಇಲ್ಲಂತೂ ನಿಮಗೆ ಪ್ರತಿ ತಿಂಗಳು ಸಿಗುತ್ತದೆ. ಹೌದು, ಪ್ರತಿ ತಿಂಗಳು ಸಿಗುತ್ತದೆ. ನಿಮಗೆಲ್ಲರಿಗೂ ಸಿಗುತ್ತಾ ಇದೆಯಾ ಅಥವಾ ಸಿಗುತ್ತಿಲ್ಲವೇ? ಸಿಗುತ್ತಿದೆ ಸರ್. ಯಾವಾಗಿನಿಂದ ಸಿಗುತ್ತದೆ ಎಂದು ಆ ಅಕ್ಕ ಹೇಳುತ್ತಿದ್ದಾರಲ್ಲವೇ, ಹಾಗಾಗಿ ಅದರ ಪ್ರಕಾರ. ಹಣವನ್ನೇ ಏನು ಮಾಡ್ತೀರಿ? ಹಾಗಿದ್ರೆ ನಾವೇನು ಮಾಡ್ತೀವಿ? ಇದಕ್ಕಾಗಿಯೇ ಕೆಲಸ ಮಾಡೋದು. ನಿಮಗೆ ಸಿಗುತ್ತೆ, ಸಿಗ್ತಾ ಇದೆ. ಇದರಿಂದ ಫಾಯ್ದಾ ಆಗುತ್ತೆ. ಏನು? ಅದನ್ನು ಒಂದೇ ಬಾರಿಯೇ ತೆಗೆಯೋದಿಲ್ಲ, ಅದನ್ನು ಜಮಾ ಆಗಲು ಬಿಡ್ತೇವೆ, ಅದನ್ನ ನಂತರ ತೆಗಿತೇವೆ. ಮತ್ತು ನಮಗೆ ಇಂದಿರಾ ಆವಾಸ್ ಮನೆ ಸಿಗೋದಿಲ್ಲ. ಅದು ಸಿಕ್ಕರೆ ಚೆನ್ನಾಗಿರುತ್ತಿತ್ತು. ಸರಿ, ಇಲ್ಲಿರುವ ನಿಮ್ಮೆಲ್ಲರಿಗೂ ಹಣ ಸಿಗುತ್ತಿದೆಯಾ? ಯಾರಿಗೆ ಸಿಗಲ್ಲ? ನಮಗೆ. ನಿಮ್ಗೆ ಯಾಕೆ ಸಿಗಲ್ಲ? ಸಾಕಷ್ಟು ಬಾರಿ ಸಿಗೋದಿಲ್ಲ. ಯಾಕೆ ಗೊತ್ತಿಲ್ಲ. 4-5 ಸಾರಿ ಒಳಗೆ ಹೇಳಿಟ್ಟಿದ್ದೀನಿ, ಆದರೆ ಬರುವುದೇ ಇಲ್ಲ. ನೀವು ಕೇಳಿದರೆ ಏನು ಹೇಳ್ತಾನೆ? ಏನು ಹೇಳೋದಿಲ್ಲ. ನಿಮಗೆ ಸಿಗುತ್ತಿದೆಯೇ? ನಿಮಗೆಲ್ಲ ಎಲ್ಲರಿಗೂ ಸಿಗುತ್ತದೆಯೇ? ಹೌದು. ನಿಮಗೆ ಸಿಗುತ್ತದೆಯೇ? ಹೌದು, ಸಿಗುತ್ತದೆ. ಹಣವನ್ನು ಏನು ಮಾಡುತ್ತೀರಿ? ಜಮಾ ಮಾಡ್ತೇವೆ, ಇಟ್ಕೊಳ್ತೇವೆ, ಕೊನೆಯಲ್ಲಿ ತೆಗಿತೇವೆ. ಹೌದಾ? ಹೆಚ್ಚು ಒಳ್ಳೇದಿದ್ದಾಗ ಅದೇ ಮನೆಯಲ್ಲಿ ಹಾಕ್ತೀವಿ. ಸ್ಕೂಲಲ್ಲಿ 6ನೇ ತರಗತಿ ಓದಿಸ್ತಾರಲ್ವ, ಅದಕ್ಕೆ ದುಡ್ಡನ್ನು ಹಾಕ್ತೀವಿ. ನಿಮಗೆ ಸಿಗುತ್ತದೆಯೇ ಅಥವಾ ಇಲ್ಲವೇ? ಹೌದಾ? ಸಿಗುತ್ತದೆ. ಕೆಲವು ಮಹಿಳೆಯರು ಈ ಕಡೆ ಇದ್ದಾರೆ. ಯಾಕೆಂದರೆ ಈಗ ಟೀಮ್ ಗಾರ್ಡನ್ನಲ್ಲಿದ್ದಾರೆ. ಇದನ್ನು ಹೇಳಿ, ನಿಮಗೆಲ್ಲ ಹಣ ಸಿಗುತ್ತಿದೆಯೋ ಅಥವಾ ಸಿಗುತ್ತಿಲ್ಲವೋ? ಸಿಗುತ್ತಿದೆ. ಹೌದಾ? ಸರಿ, ಹಣದಿಂದ ಏನು ಮಾಡ್ತೀರಿ? ಹಣದಿಂದ ಮಕ್ಕಳಿಗೆ ಟ್ಯೂಷನ್ ಓದಿಸ್ತೀವಿ, ಅದು ಖರ್ಚಿಗೆ ಹೋಗುತ್ತದೆ. ನೀವೇನು ಹೇಳ್ತೀರಾ? ನಿಮಗೆಲ್ಲ ಸಿಗುತ್ತಿದೆಯೋ ಅಥವಾ ಸಿಗುತ್ತಿಲ್ಲವೋ? ಸಿಗುತ್ತಿದೆ. ಹೌದಾ? ಸಿಗುತ್ತಿದೆ. ದುಡ್ಡಲ್ಲಿ ಏನು ಮಾಡ್ತೀರಾ? ನಾನು ಸ್ಕೂಲ್ ಫೀಸ್ ಕಟ್ಟುತ್ತೇನೆ. ಹೌದಾ? ಹಾಗಾದರೆ ಈಗ ದುಡ್ಡನ್ನು ಇನ್ನೂ ಜಾಸ್ತಿ ಮಾಡ್ತಿದ್ದಾರೆ. ಹೌದು, ಈಗ ಪಿಯರ್ಲಾಲ್ನಲ್ಲಿ ಹೆಚ್ಚಾಗುತ್ತಾ ಇದೆ ಅಂತ ಹೇಳಿದರು. 1,500 ಅಂತ ಹೇಳ್ತಿದ್ದಾರೆ. ಇಲ್ಲಿ ಅದು ಹೆಚ್ಚಾಗಿದೆ. ನಿಮ್ಗೆಲ್ರಿಗೂ? ನನಗೆ ಸಿಗೋದಿಲ್ಲ, ಯಾಕಂದರೆ ನನಗೆ ವಯಸ್ಸಾಗಿಲ್ಲ. ಹೌದಾ? ನಿಮಗೆ? ಹೌದು, ಸಿಗುತ್ತೆ. ಎಷ್ಟು ವರ್ಷದಿಂದ ಸಿಗುತ್ತಿದೆ? ಅದು 3-4 ವರ್ಷ. ದುಡ್ಡಲ್ಲಿ ಏನು ಮಾಡ್ತೀರಾ? ದುಡ್ಡು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ, ಮತ್ತೆ ಎಲ್ಲರಿಗೂ ಫೀಸ್ ಕೊಡ್ತೀನಿ. ಮತ್ತು ಅಂದರೆ ಹೆಚ್ಚಿನ ಮಹಿಳೆಯರಿಗೆ ಇಲ್ಲಿ ಸಿಗುತ್ತದೆ. ಹೌದು. ಯಾರಿಗೆ 25 ವರ್ಷ ವಯಸ್ಸಾಗಿದೆಯೋ ಅವರಿಗೆ ಮಾತ್ರ ಸಿಗುತ್ತದೆ ಮತ್ತು ವಯಸ್ಸಿಲ್ಲದವರಿಗೆ ಸಿಗುವುದಿಲ್ಲ. ಹಾಗಾದರೆ ಇದರಿಂದ ನಿಮಗೆ ಖುಷಿ ಇದೆಯಾ ಅಥವಾ ಇಲ್ಲವೇ? ಖುಷಿ ಇದೆ, ಸಿಗುತ್ತಿದೆ. ಅದಕ್ಕೆ ನಿಮಗೆ ಸಿಗುತ್ತಿಲ್ವೇ? ಯಾಕೆ ಸಿಗುವುದಿಲ್ಲ? ಅನ್ಯಾಯದ ಬಾಡಿಗೆ ಇತ್ತು, ಅದಕ್ಕೆ ಸಿಗುತ್ತಿರಲಿಲ್ಲ. ಹೌದು. ಇದ್ರ ಮೇಲೆ ಇನ್ನೂ ಬಾಡಿಗೆ ಇದೆ. ಹೌದು. ಸಿಗುತ್ತಿಲ್ಲ. ಸಿಕ್ಕರೆ ಮಕ್ಕಳು ಶಾಲೆಗೆ ಕೆಲಸಕ್ಕೆ ಬರ್ತಿತ್ತು, ಈಗಂತೂ ಸಿಗುತ್ತಿಲ್ಲ. ಬರೀ ತೋಟದ ಕೆಲಸದಿಂದ ಒಬ್ಬರ ಸಂಪಾದನೆಯಲ್ಲಿ ಆಗೋದಿಲ್ಲ. ಸರಿ, ನಿಮಗೆ ಬೇರೆ ಏನು ಸಮಸ್ಯೆ ಇದೆ ಅಂತ ಹೇಳಿ. ನಮಗೆ ಮನೆ ಸಮಸ್ಯೆ ಇದೆ, ಮನೆ ಸಿಗೋದಿಲ್ಲ. ನನ್ನ ಮಾವನ ಹೆಸರಲ್ಲಿ ಮನೆ ಬಂದಿತ್ತು, ಅದು ಸಿಗಲಿಲ್ಲ, ಕಟ್ಟಾಯಿತು. ಹೌದಾ? ಇಂದಿರಾ ಆವಾಸ್ ಕೂಡ ಇಲ್ಲ. ನಮಗೇನೂ ಇಲ್ಲ. ತೋಟದ ಮನೆ ಸಿಕ್ಕಿದೆ. ಇಂದಿರಾ ಮನೆ ಮಾತ್ರ ಬೇಕು. ನಾವು ತೋಟದ ಮನೆಯಲ್ಲಿ ಇದ್ದೀವಲ್ಲ, ಅದಕ್ಕೆ ಇಂದಿರಾ ಮನೆ ಕೊಟ್ಟರೆ ದೀದಿಗೆ ಇನ್ನೂ ಒಳ್ಳೆಯದಾಗುತ್ತೆ. ನಮಗೆ ತೋಟದ ಮನೆ ಸಿಕ್ಕಿದೆ.
ರೇಷನ್ ನೀರು ಕೂಡ ಸಿಗ್ತಾ ಇಲ್ಲ. 5 ಕಿಲೋ ಧಾನ್ಯ ಆದರೂ ಸಿಗ್ತಿರ್ಬೇಕಲ್ಲ? ಸಿಗ್ತಾ ಇಲ್ಲ ಸರ್. ಯಾಕೆ? ಗೊತ್ತಿಲ್ಲ, ಬೇರೆ ಮಾರಿದ್ರು ಆಗ್ತಾ ಇಲ್ಲ, ಕತ್ತರಿಸಿ ಬೇರೆ ಮಾರಿದ್ರು ಆಗ್ತಾ ಇಲ್ಲ. ಮಾರ್ತಾ ಇರೋದ್ರಿಂದ ಆಗ್ತಾ ಇಲ್ಲ. ಎಷ್ಟು ಸಾರಿ ಕುಟುಂಬದ ವಿವರ ಕೊಟ್ಟೆ, ಆದರೆ ಅಲ್ಲಿ ಕುಟುಂಬದಲ್ಲಿ ಒಂದು ಕುಟುಂಬ ಇದ್ದರೆ ಅದನ್ನು ಬೇರೆ ಮಾಡ್ತಾ ಇಲ್ಲ. ಒಂದೇ ಕುಟುಂಬದಲ್ಲಿದೆ. ನಿಮಗೆಲ್ಲ ದುಡ್ಡು ಸಿಗ್ತಾ ಇದೆಯಾ ಅಥವಾ ಇಲ್ವಾ? ಸಿಗುತ್ತೆ. ದುಡ್ಡನ್ನು ಏನು ಮಾಡ್ತೀರಾ? ಮಕ್ಕಳೆಲ್ಲ ಸ್ಕೂಲಲ್ಲಿ ಓದುತ್ತಾರೆ ಮತ್ತು ಬೇರೆ ಬೇರೆ ಕೆಲಸಕ್ಕೆ ಉಪಯೋಗಿಸ್ತೀವಿ. ಹೌದಾ? ನಮಗೆ ಯಾವತ್ತೂ ಸಿಗಲ್ಲ. ಯಾಕೆ? ಸ್ವಲ್ಪನೂ ಪಾಲು ಸಿಗಲಿಲ್ಲ. ಯಾರಾದರೂ ಕೇಳಿದರೆ ಹೇಳಲ್ವಾ? ಇಲ್ಲ. ನಿಮ್ಗೆಲ್ಲರಿಗೂ ನಿಮಗೆ ಸಿಗುತ್ತದೆಯೋ ಇಲ್ಲವೋ? ಸಿಗುತ್ತದೆ. ಹೌದಾ? ಸಿಗುತ್ತದೆ. ಯಾವಾಗಿನಿಂದ ಎಷ್ಟು ವರ್ಷದಿಂದ ಸಿಗುತ್ತಿದೆ? 2-3 ವರ್ಷ ಆಯಿತು. ಸಿಗುತ್ತಿದೆ. ಹಣವನ್ನು ಏನು ಮಾಡುತ್ತೀರಿ? ಮಕ್ಕಳಿಗೆಲ್ಲ ಟ್ಯೂಷನ್ಗೆ ಹಾಕ್ತೀವಿ. ಇನ್ನೇನು ತೊಂದರೆ ಇದೆ ನಿಮ್ಗೆಲ್ರಿಗೂ? ಇಂದಿರಾ ಆವಾಸ್ ಮನೆ ಎಲ್ಲ ಇನ್ನೂ ನಮಗೆ ತೋಟಗಳು ಸಿಕ್ಕಿಲ್ಲ, ಅದೇ ತೊಂದರೆ. ಅಪ್ಪನ ಮನೆಗೆ ಸಿಕ್ಕಿತ್ತು ಇಂದಿರಾ ಬಸ್ ಮನೆ, ಅದು ಕೂಡ ಕಟ್ಟಾಯಿತು. ಸಿಕ್ಕಿಲ್ಲ. ಹೆಚ್ಚಿನ ಮಹಿಳೆಯರು ಹೇಳುವುದೇನೆಂದರೆ ಅವರಿಗೆ ಈ ಲಕ್ಕಿ ಭಂಡಾರ್ ಯೋಜನೆಯ ಲಾಭ ಸಿಗುತ್ತಿದೆ. ಕೆಲವು ಮಹಿಳೆಯರಿದ್ದಾರೆ, ನೀವು ಹೇಳುವ ಹಾಗೆ 10ರಿಂದ 15% ಇರಬಹುದು. ಅವರಿಗೆ ಪದೇ ಪದೇ ಫಾರ್ಮ್ ತುಂಬಿದರೂ ಸಹ ಕೊನೆಗೆ ಅವರಿಗೆ ಈ ಯೋಜನೆಯ ಲಾಭ ಏಕೆ ಸಿಗುತ್ತಿಲ್ಲ ಎಂದು ತಿಳಿಸಲಾಗುತ್ತಿಲ್ಲ. ಆದಾಗ್ಯೂ ಈ ಯೋಜನೆಯು ಅವರಿಗೆ ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಿದೆ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಇನ್ನೂ ಕೆಲವು ಸರ್ಕಾರಿ ಯೋಜನೆಗಳ ಲಾಭ ಅವರಿಗೆ ಸಿಗಬಹುದಿತ್ತು. ಉದಾಹರಣೆಗೆ, ತಮಗೆ ಮನೆ ನೀಡಬೇಕೆಂದು ಅವರು ಬಯಸುತ್ತಾರೆ. ವಸತಿ ಯೋಜನೆಯ ಲಾಭ ಅವರಿಗೆ ಅವರು ನಿರೀಕ್ಷಿಸಿದಷ್ಟು ಸಿಗಲಿಲ್ಲ.